ವೆಲ್ಕಮ್ ಬ್ಯಾಕ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವರಗೌಡ ಯೂಟ್ಯೂಬ್ ಚಾನಲ್. ಸ್ಟಾರ್ಟಿಂಗ್ ಅಲ್ಲಿ ಅವಾಗಲೇ ಮಾಡಕ್ ಟೈಮ್ ಸಿಕ್ಲಿಲ್ಲ, ನನ್ನ ಫ್ರೆಂಡ್ಸು ಬಂದಿರೋ ಕಾರಣ ಲೇಟಾಗಿ ಬಂದು ಗಡಿ ಬಿಡಿ ಹಂಗೆ ಬಂದ್ಬಿಟ್ಟು ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದೀವಿ. ಇವಾಗ ನಮ್ಮ ಕಾಲೇಜ್ ನಮ್ಮ ಮ್ಯಾಮ್ದು ಲಾಸ್ಟ್ ರಿಟೈರ್ಮೆಂಟ್ ಫಂಕ್ಷನ್ ಇತ್ತು, ಸೊ ಹಾಗಾಗಿ ಎಲ್ಲ ಬಂದಿದ್ವಿ. ಪ್ಲಾನ್ ಮಾಡ್ಕೊಂಡು ಮಾತಾಡೋಣ, ನೋಡ್ಕೊಂಡು ವಿಶಸ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದಿದ್ವಿ. ಚೆನ್ನಾಗಾಯ್ತು. ಇವಾಗ ನೆಕ್ಸ್ಟ್ ಅಲ್ಲಿ ಹುಡುಗರು ಬರ್ತಾರೆ. ಒಂದು ಲೊಕೇಶನ್ ನೋಡಕ್ ಬರಲ್ವಾ? ಹಾಯ್ 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 ಬ್ರೋ. ಹಾಯ್ 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 ಸಂತು. ಏನಪ್ಪ ಊರಾಗಿದ್ದೆ ನೀವಾಗ? ಇಲ್ಲ ಇದ್ದೆ. ಏನ್ ಮಾಡಕದ್ದಿ ಇವಾಗ? ಬೇಡ್ ಮಾಡಕದ್ದೆ. ಗಿರಿ ಆರಾಮ ಆರಾಮ. ಐಫೋನ್ ಅಲ್ವಾ ನಿಂದು, ಅದಕ್ಕೆ ಬ್ಲಾಗಿಗೆ ವಿಡಿಯೋ ಮಾಡ್ತಾ ಇದ್ದಿತ್ತು. ಹೌದಾ? ಇಷ್ಟೊತ್ತು ಕೈ ಕಟ್ಕೊಂಡು ಹೆಂಗ್ ನಿಂತವನೆ ಅಂದ್ರೆ ಏನ್ ಅಮಾಯಕ ತರ. ಏನ್ ಮಾಡ್ತೀರ? ಫಸ್ಟ್ ಟೈಮ್ ಅಲ್ಲ, ಬಹಳ ದಿನಗಳಾಯ್ತಲ್ಲ. ಹೇಗ್ ಅನ್ಸ್ತಿದೆ ನಮ್ನೆಲ್ಲ ನೋಡಿ? ಇಷ್ಟು ವರ್ಷ ಆಯ್ತಲ್ಲ, ಡಿಗ್ರಿ ಹಳೆದೆಲ್ಲ ಎಕ್ಸಾಮ್ ಅಲ್ಲಿ ನೋಡಿದ್ದು ಅಷ್ಟೇ. ಹಳೆದೆಲ್ಲ ನೆನ್ಪು ಬಂದ್ಬಿಡ್ತು ಒಂದ್ ದಿವಸ. ಅಷ್ಟಾಗೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಬರೋರು ಇದಾರೆ, ಅವ್ರು ಬಂದ್ಬಿಟ್ಟು ಕೇಕ್ ತರಿಸ್ತಾ ಇದೀವಿ, ತಿನ್ಬಿಟ್ಟು ಹೋಗೋದು, ಇನ್ನೇನು ಇಲ್ಲ. ನಾವ್ ಅನ್ಕೊಂಡ್ವಿ ಫುಲ್ಲು ಬೊಕ್ಕೆ ಬಿದ್ದೋಗೋದು. ಈಗ ಶ್ಯಾಮ್, ನಾನು ವ್ಲಾಗ್ ನೋಡ್ತಿದ್ಯಾ? ಕರೆಕ್ಟ್ ಆಗಿ ಹೇಳು, ಸಬ್ಸ್ಕ್ರೈಬ್ ಆಗಿಲ್ಲ. ನಾನ್ ಮೊನ್ನೆ ಸಂತನು ಸ್ಟೇಟಸ್ ಹಾಕ್ದಲ್ಲ, ಅದು ರೀಲ್ಸ್ ಇನ್ಸ್ಟಾದಲ್ಲಿ. ನಾನು ಹೇಳಿದ್ ಯೂಟ್ಯೂಬ್ ಅಲ್ಲಿ ಮಾಡಿಲ್ಲ. ಏನ್ ಸುಳ್ಳು ಹೇಳ್ತಾರೆ ನೋಡಿ, ನನ್ನ ಫ್ರೆಂಡ್ಸೇ ಯಾರು ಮಾಡ್ತಾ ಇಲ್ಲ ಗೈಸ್. ಸಿಕ್ಕಿರೋದೇ ಇವತ್ತು ಗೈಸ್. ಇವತ್ತೇ ಗೊತ್ತಾಗಿದೆ ಯೂಟ್ಯೂಬ್ ಅಲ್ಲಿ ಚಾನಲ್ ಇದೆ ಅಂತ. ಇವತ್ತೆಲ್ಲ ಇವ್ರನ್ನೆಲ್ಲ ಹಾಕಿ ವ್ಲಾಗ್ ಮಾಡಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಸು. ಎಲ್ಲರೂ ಎಲ್ರು ಮಾಡ್ರಿ. ಏನ್ ಮಾಡ್ತೀಯ? ಎಲ್ರು ಮಾಡ್ರಿ ಅಂದೆ. ಎಷ್ಟು ಮೆಮೊರಿ ಅಂದ್ರೆ ಅಳು ಬಂದ್ಬಿಡ್ತು ನನ್ಗಂತೂ ಗೈಸ್, ನಿಜವಾಗ್ಲೂ ಅಳು ಬರ್ತದೆ. ಹತ್ಬಿಡುತ್ತೆ. ಬೇಡ. ಅಲ್ಲ, ಕೆಫೆಲ್ ಮ್ಯಾನೇಜರ್ ಆಗಿದಾರಂತೆ. ಯಾವ ಕೆಫೆನೋ ಸ್ವಿಶ್ ನೋಡಿ, ಎಲ್ಲ ಅಲ್ಲೋಗಿ ನನ್ನ ಫ್ರೆಂಡ್ ಇರ್ತಾರೆ, ಹೋಗ್ಬಿಟ್ಟು ನನ್ನ ಅದು ಆಫ್ಲೈನ್, ಅದು ಏನ್ ಅಲ್ಲಿ ಬಂದು ಏನ್ ಮಾಡ್ತಾರೆ ಎಲ್ಲಾರು. ಅರೆ ಒಂದ್ಸಲನೂ ಕರ್ದೇ ಇಲ್ಲ. ನೋಡಿ ಸರ್ ನಮಸ್ಕಾರ. ಏನ್ ಬ್ರಾದ? ಕೇಕೆನಾ? ಎಲ್ಲೋಗಿದ್ದೆ ಇಷ್ಟೊತ್ತು? ಪಕ್ಕ ಕೇಕೆ ಮಿಸ್ ಗೊತ್ತಾಯ್ತು ಯಾರಂತ. ಏನೋ ಕ್ವಶನ್ ಕೇಳ್ತಾರೆ ಇವಾಗ ಮತ್ತೆ. ಇಲ್ಲ ಮ್ಯಾಮ್, ನೆನ್ಪದಲ್ಲ. ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ನಾನು ಕಡಿಮೆನೆ ಹೊಡೆಯೋದು. ಆಕ್ಚುಲಿ ಯಾರಿಗೂ ಹೊಡೆಯೋದೇ ಇಲ್ಲ. ನಾನು ಹೊಡೆಯಲ್ಲ ಅದೇನೋ, ನಾನು ಹೊಡೆದೇ ಇಲ್ಲ. ಹಾಗಾಗಿ ಅವ್ನಿಗೇನೋ ಯಾವುದೋ ಒಂದು ಜ್ಞಾಪಕ ಇದೆ. ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ನಾನು ಹೊಡೆದ ಮ್ಯಾಮ್ ಇವ್ನು ಕ್ವಶನ್ ಕೇಳ್ತಾರೆ ಅಂತ ಬಂದಿರ್ತೀರ. ಈಗೇನು ಕ್ವಶನ್ ಕೇಳಿದ? ಇಲ್ಲ ಇಲ್ಲ, ಎಲ್ಲಾರ ಕೈಲಿ ಹೊಡಿಕೊಂಡಿಲ್ಲ ಒಟ್ಟ. ಅಯ್ಯ, ನೀವು ಇನ್ನು ಕ್ವಶನ್ ಕೇಳೋ ತರ ಮಾಡ್ತವ್ರೆ ಗೈಸ್ ಇವರೆಲ್ಲ. ನಾವು ಬೇರೆ ಕಾಲೇಜಲ್ಲಿ ಓದಿದ್ವಿ, ಆದ್ರೆ ಈ ಕಾಲೇಜಿಗೆ ಬಂದ್ಬಿಟ್ಟು ಹೆಸರು ತಗೊಂತ ಇದೀವಿ. ಹೌದಾ? ವೆರಿ ಗುಡ್. ಮ್ಯಾಮ್ ಗೊತ್ತಿರೋ ತರ ಮಾತಾಡ್ತಿದ್ದಾರೆ. ಎಷ್ಟು ಜನ ಅಂತ ನೆನ್ಪಿರ್ತಾರೆ ಎಲ್ಲ ಸ್ಟೂಡೆಂಟ್ಗಳು ನೆನ್ಪಿಟ್ಟು ಸ್ವಲ್ಪ ಮಾತಾಡೋಣ. ಮಾತಾಡ ಇವಾಗ. ಇಲ್ಲಿ ಸೆಕೆಂಡ್ ಇಯರ್ ಎಕ್ಸಾಮ್ ಬರಿಬೇಕಾದ್ರೆ, ಮಿಡ್ ಟರ್ಮ್ ಎಕ್ಸಾಮ್ ಬರಿಬೇಕಾದ್ರೆ ಇಲ್ಲೇ ಕೂತ್ಕೊಂಡು ಬರೀತಾ. ಅಲ್ಲ, ಇಲ್ಲೆಲ್ಲ ಬರ್ದಿದ್ವಿ. ಆಕ್ಚುಲಿ ಕಾಪಿ ಹೊಡಕ್ ಇಲ್ಲೆಲ್ಲ ಬರ್ಕೊಂಡಿದ್ವಿ. ಇವ್ರ ಐಡಿಯಾ ಕೊಟ್ಟಿದ್ದಾರೆ. ಈ ಸೆಕೆಂಡ್ PU ಕ್ಲಾಸ್ ರೂಮ್ ಅಲ್ಲ ಇದು, ಸೆಕೆಂಡ್ PU ಇಟ್ಕೊಂಡಿದ್ದು. ಮಿಸ್ ಎಕ್ಸಾಮ್ ದಿನ ಇವನು ಬಂದಿರ್ಲಿಲ್ಲ, ಯಾವ್ದೋ ಮೂವಿ ರಿಲೀಸ್ ಅಂತ ಮೂವಿ ರಿಲೀಸ್ಗೆ ಹೋಗಿದ್ದ, ಅವಾಗ ಹೊಡ್ಸ್ಕೊಂಡಿದ್ದ ಬಂದ್ಬಿಟ್ಟು. ಯಾವ್ದೋ ಮೂವಿ ಅಲ್ಲ, ಕುರುಕ್ಷೇತ್ರ ಬಾಸ್ ಮೂವಿ. ಮೈಕ್ ಮಾತಾಡ್ತಾವ. ಏನ್ ಮಾತಾಡೋ? ಏನ್ ಮಾಡ್ತಿದ್ಯಾ ಇವಾಗ? ಅಲ್ಲ ಗೈಸ್, ಇವ್ರು ಟೀಚರ್ ಅಂತೆ, ನಂಬಕ್ಕೆ ಆಗ್ತಾ ಇಲ್ಲ. ನಾವೆಲ್ಲ ಇಲ್ಲಿ ಫೈನಲ್ ಇಯರ್ B.Ed ಫೈನಲ್ RV ಕಾಲೇಜು. ಅವ್ನಿಗೆ ಬರ್ದಿಲ್ಲ. ಟ್ರೈನಿಂಗ್ ಹೋಗ್ತಿದ್ಯಾ ಇವಾಗ? ಮುಗೀತು, ಟ್ರೈನಿಂಗ್ ಮುಗೀತು. ಹೆಂಗ್ ಅನಿಸ್ತಿದೆ?
ತುಂಬಾ ಚೆನ್ನಾಗಿದೆ. ಇವಾಗ ನಾವು ಇನ್ನೊಂದ್ 2 ವರ್ಷ ಹೋದ್ರೆ ಇದೇ ಕಾಲೇಜಲ್ಲಿ ನಾವು ಪ್ರೊಫೆಸರ್ ಆಗ್ಬೋದು ಅಥವಾ ಲೆಕ್ಚರರ್ ಆಗಿ ಇಲ್ಲಿಗೆ ಬರ್ಬೋದು ಅಂತ ತುಂಬಾ ಖುಷಿ ಆಗಿದೆ. ಹೇಗ್ ಅನ್ಸ್ತಿದೆ ನಿಮ್ಗೆ ಟೀಚರ್ದು? ತುಂಬಾ ಖುಷಿ ಆಗುತ್ತೆ, ಒಂದ್ ಕಡೆ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಓದಿದೀವಿ 20 ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ. ಪಾಪ ಅವ್ರ ಮೇಡಮ್ ಕಾರಣ ಜಾಸ್ತಿ ಕೊಟ್ಟಿದೀವಿ. ಅವ್ರು ಪಾಠ ಮಾಡುವಾಗ ಸುಮ್ನೆ ಚೀರೋದು ಒದರಾಡೋದು, ನಾನು ಮತ್ತೆ ನಮ್ ಸಾಮೇಲು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ವಿ. ಆದ್ರೂ ಇವಾಗ ಒಂಥರ ಅಲ್ಲ ನೀನು ಬೆಳ್ಳಗ್ ಬರ್ತಾ ಇಲ್ಲ ಅಂತ ಮಾತಾಡ್ತಾ ಇಲ್ವಾ? ಮಾತಾಡಿ, ಹೇಳು ಏನಾದ್ರು ತಗೋ. ಗೈಸ್ ಇವ್ರು ಬೆಳ್ಳಗ್ ಬರ್ತಾ ಇಲ್ಲ, ಕಪ್ಪಗ್ ಬರ್ತಾ ಇದೀರಿ ಅಂತ ಮಾತಾಡ್ತಾ ಇರುತ್ತೆ. ಕಪ್ಪಗಿದ್ರು ಕದರ್ ಆಗಿಲ್ಲ ಒಬ್ರು. ಮೇಡಮ್ ಬಗ್ಗೆ ಅಲ್ಲ ಫ್ಯಾನ್ಸ್ ಆಗ್ಬಿಡ್ತಾರೆ. ಹೇಳು 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 ಸ್ವಲ್ಪ. ಗುಡ್ ಆಫ್ಟರ್ನೂನ್ ಮ್ಯಾಮ್. ಮ್ಯಾಮ್ ನಮ್ಮ ಬಗ್ಗೆ ಹೇಳಿ ಮ್ಯಾಮ್. ಮೈಕ್ ಇದು ಮೈಕ್ ಅನಿಸ್ತಿದೆ ನಮ್ಮ ಬಗ್ಗೆ? ತುಂಬಾ ಖುಷಿ ಆಗ್ತಿದೆ ಕಣ್ರಿ. ಇಷ್ಟೆಲ್ಲ ನನ್ನ ಬಗ್ಗೆ ಅಭಿಮಾನ ಇಟ್ಟು ನೀವು ಬಂದು ಇದು ಮಾಡ್ತಿದ್ದೀರಲ್ಲ, ನನ್ನ ವಿಶ್ ಮಾಡ್ತಾ ಇದ್ದೀರಾ. ಇಷ್ಟು ವರ್ಷಗಳ ನಿಮಗೆ ಪಾಠ ಮಾಡೋದಕ್ಕೂ ನನಗೆ ಸಾರ್ಥಕ ಆಯಿತು ಅನಿಸ್ತಾ ಇದೆ. ಇದೇ ರೀತಿ ಎಲ್ಲ ರೀತಿಯಲ್ಲೂ ಇದೇ ಭಾವನೆಯನ್ನು ಇಟ್ಕೊಂಡಿರಿ. ಒಳ್ಳೇದಾಗಲಿ ನಿಮಗೆ, ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ. ಗೊತ್ತಾಯ್ತಾ? ಇನ್ನು ಮುಂದೆ ನಿಮಗೆ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಕಾಟ ಕೊಟ್ಟಿದ್ರ ಬಗ್ಗೆ ನಾವು ಕಾಟ ಕೊಟ್ಟಿದೀವಲ್ಲ ಅದ್ರ ಬಗ್ಗೆ? ಕಾಟ ತುಂಬ ಕೊಟ್ಟಿದ್ದೀರಾ, ಆದರೂ ನನಗೇನು ಅನಿಸಿಲ್ಲ. ಯಾಕೆಂದರೆ ನೀವು ಹುಡುಗರು ಅನ್ನೋದು ಗೊತ್ತಾ, ನನ್ನ ಸ್ಟೂಡೆಂಟ್ಸು ನಿಮ್ಮನ್ನೆಲ್ಲ ನಾನು ನನ್ನ ಮಕ್ಕಳ ಬಗ್ಗೆ ನೋಡ್ತಾ ಇದ್ದೆ. ಯಾರೇ ಆಗಲಿ, ಒಳ್ಳೆಯವನು ಒಂದೇ, ತರಲೆ ಮಾಡೋನು ಒಂದೇ, ತರಲೆ ಮಾಡ್ತಾ ಇದ್ದಾನು ಒಂದೇ, ಓದೋನು ಒಂದೇ, ಓದ್ತಾ ಇರೋನು ಒಂದೇ. ಆ ರೀತಿ ನಿಮ್ಮನ್ನು ನಾನು ಟ್ರೀಟ್ ಮಾಡ್ತಾ ಇದ್ದೆ. ಆದರೆ ನನ್ನ ಉದ್ದೇಶ ಒಂದೇನಾಗಿತ್ತು ಅಂದರೆ ಎಲ್ಲರೂ ಪಾಸ್ ಆಗಬೇಕು, ಎಂಥವನು ಪಾಸ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಅದಕ್ಕಾಗಿ ಕ್ಲಾಸಲ್ಲೆಲ್ಲ ಗಂಟ್ಲು ನೋವು ಹಾಗೆ ಕಿರ್ಚ್ಕೋತಾ ಇದ್ದೆ. ಅದಕ್ಕೆಲ್ಲ ನೀವು ಸ್ಪಂದಿಸಿದ್ದೀರಾ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಇದೆ ಕವನ ಗೌಡ 18, ಯೂಟ್ಯೂಬ್ ಸೇಮ್ ಎಲ್ಲ ಸಬ್ಸ್ಕ್ರೈಬ್ ಆಯ್ತು. ಒಂದ್ ವಿಡಿಯೋ ಮಾಡ್ಬಿಡಿ. ಬಾಯ್. ಸಾರಿ ಮ್ಯಾಮ್, ಇರ್ಲಿ ಕೊಡು. ಅತ್ಯಾ ಗಿಫ್ಟ್ ಕೊಡ್ತಾರೆ. ಹಂಗೆ ನಿಂಡೆ ಅಂದ್ಕೊಳ. ಎಲ್ರಿಗೂ ಒಳ್ಳೇದಾಗಲಿ. ತಿಂದ ಸ್ವೀಟು. ಇವಾಗ ಕವನ ಇದು ನಮ್ಗೆಲ್ಲ ಎಷ್ಟ್ ದಿನ ಆಯ್ತಲ್ಲ ಸಿಕ್ಕಿ ಟ್ರೀಟ್ ಕೊಡ್ತಾರೆ. ಮ್ಯಾನೇಜರ್ ಯಾರು? ನಾನು ನೀನಾ? ಮ್ಯಾನೇಜರ್ ಇವರೇನೆ. ಜಾಸ್ತಿ ಜಾಸ್ತಿ ಕೊಡೋದು. ನಿಮ್ ಬಗ್ಗೆ ಹೋಗ್ತಾ ಇದೀನಿ. ನೀನು ಇವ್ರು ಸ್ವಂತ ಕಾರ್ ಹಾಕೊಂಡ್ರೆ ಸ್ವಂತ ಕಾರ್. ಇಲ್ಲ ಇವರು ನಮ್ಮ ಬಾಸ್. ಇವರು ಕಾಲೇಜಲ್ಲಿ ತುಂಬಾ ಜೊತೆಗೆ ನಿಂತಿದ್ದಂತ ಗೆಳೆಯ ಅಂದ್ರೆ ಇವರೇನೆ. ಏನೇ ಆಗ್ಲಿ, ಕಷ್ಟ ಆಗ್ಲಿ, ಸುಖ ಆಗ್ಲಿ ಅಂತ ಬಂದಾಗ ಇವರೇ ನನ್ನ ಪರವಾಗಿ ನಿಂತಿದ್ದ. ಅಲ್ಲೇ ಹತ್ರದಲ್ಲಿ ಇರ್ತಾನೆ, ಒಂದಿನ ಮಾತಾಡ್ತಿಲ್ಲ. ಈಗ ಎಲ್ಲ ಹೇಳ್ಬಿಡಕ್ರ ಸುಮ್ಮನೆ. ನಿಜ ಪ್ರಾಮಿಸ್. 10 ರೂಪಾಯಿ ಒಂದ್ ಕಾಲದಲ್ಲಿ 20 ರೂಪಾಯಿ ಕೊಡೋರು. ಆದ್ರೆ ಇವಾಗ ನೆಮ್ಮದಿ ಇರ್ಬೇಕು. ಇವಾಗ 20 ರೂಪಾಯಿ ಪ್ಲೇಟ್ ಚೆನ್ನಾಗಿದೆ. ಪ್ಲೇಟ್ ಚೆನ್ನಾಗಿದೆ, ಏನಿಲ್ಲ. ನಾವು 10 ರೂಪಾಯಿ ತಗೊಂಡಾಗ ಇಷ್ಟ ಇತ್ತು ಗುರು. ಈ ಗಣೇಶ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ನಾವ್ ಹಂಗೆ ಪ್ರಸಾದ ಕೊಡ್ತಿದ್ರಲ್ಲ ಫ್ರೆಂಡ್ಸ್, ಆ ತರ ಪ್ಲೇಟ್ ಇತ್ತು. ಇವಾಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಇವಾಗ್ಲೂ ಅದೇ ತರ ಟಿಫನ್ ತಗೊಂಡ್ಬರ್ತಿದ್ರು. ಇವರೆಲ್ಲ ಟಿಫನ್ ತರ್ತಿದ್ರು ಬಾಯ್ಸ್ ಅವರೆಲ್ಲ. ನಮ್ಗೆಲ್ಲ ಇವ್ರ ಸ್ಪಾನ್ಸರ್ ಮಾಡೋರು, ಇಲ್ಲ, ಇವರೇ ಇಲ್ಲ, ಕೊಡ್ಸೋರು ಯಾವಾಗ್ಲೂ. ಇಲ್ಲ ಇಲ್ಲ guys. ನಮ್ಮನ್ನೇ ನೋಡ್ತವ್ರೆ. ವಾವ್ ಚೆನ್ನಾಗವ್ರೆ. ಏನೋ ಸ್ವಲ್ಪ ಮಾತಾಡು.
ಏನ್ ಮಾತಾಡೋದು? ಎಷ್ಟು ಮೆಮೊರೀಸ್. ಮೆಮೊರೀಸ್ ತುಂಬಾನೇ ಇದೆ. ಊಟ ಟೈಮ್ ಬಂದ್ಬಿಟ್ಟು ಅಯ್ಯೋ. ಅಲ್ಲಿಗೆ ಒಂದ್ಸಲ ಹೋಗಿ ಬರೋಣ ಬರ್ರೋ. ಬ್ರೋ ಅಲ್ಲಿ ಹೋಗ್ಬರಮ್ಮ ನಮ್ ಕ್ಲಾಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ಫ್ರೆಂಡ್ಸ್ ಹೆಂಗಂದ್ರೆ ನಮ್ ಸರ್ ಏನಾರು ಹೊರಗಡೆ ಹಾಕಿದ್ರೆ ಸಾಕು ಅಂತ ಕಾಯ್ತಾ ಇದ್ವಿ. ಅಲ್ಲೊಂದ್ ಗೇಟ್ ಇತ್ತು ಓಡೋಗಕ್ಕೆ, ಆದ್ರೂ ಹೊರಗಡೆ ಆಗ್ತಿರ್ಲಿಲ್ಲ ನಮ್ಗೆ. ಮನೆ ಬರೋದು ಯಾವಾಗ್ಲೂ ನೋಟೆಡ್ ಬೈ. ಅಷ್ಟೇ ಇದೆಲ್ಲ ನಮ್ ಕಾಲೇಜ್. ಆದ್ರೂ ಚೇಂಜ್ ಆಗಿದೆ ಡ್ರೆಸ್ಗಳೆಲ್ಲ. ಮೊದಲಿತ್ತು ಮತ್ತೆ ಚೇಂಜ್ ಆಗಿ ಮತ್ತೆ ಅದೇ ಕಲರು ಚೇಂಜ್ ಆದ್ರೆ ಏನ್ ಹೇಳಿ ಬ್ರೋ, ನಾವು ಮಾತ್ರ ಪ್ಯಾಂಟ್ ನ ಹಿಡಿಸ್ತಾ ಇದ್ದಿದ್ ಬೇರೆ ಲೆವೆಲ್. ಅರ್ಧ ಮಂಡಿಗಟ್ಟ ಬರೋದು. ಅಯ್ಯೋ ನಮ್ ಸ್ಟೈಲೇ ಬೇರೆ ಕಾಲೇಜಲ್ಲಿ. ಬ್ಯಾಗ್ ನ ಹಾಕೊಂಡು ಹಿಂಗ್ ಉಲ್ಟಾ ಹಾಕೊಂಡು ಪ್ಯಾಂಟ್ ಹಿಡಿಸಿದ್ರೆ ಹಾರ್ಕೊಂಡು ಹೋಗ್ತಿದ್ವಿ ಇಲ್ಲಿಗೆ. ಹಾ ಅಲ್ಲಿ ಮಸ್ತ್ ಫ್ರೆಂಡ್ಸ್. ನಮ್ ಕ್ಲಾಸ್ ರೂಮ್ ತೋರಿಸಿ ಬನ್ನಿ. ನಮ್ ಕ್ಲಾಸ್ ರೂಮ್ ಇವಾಗೆಲ್ಲ ಕ್ಲಾಸ್ ಟೈಮ್ ಲಂಚ್ ಬೇಕು. ಇದು 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 ಅದು ಇಂಗ್ಲಿಷ್ ರೂಮ್, ಇಂಗ್ಲಿಷ್ ಮೀಡಿಯಂ ರೂಮ್ ಅದು. ಹೋಗ್ರ ಒಳಗಡೆ. ಇಲ್ಲ ಇವ್ ಲಂಚ್ ಬ್ರೇಕ್. ಲಂಚ್ ಬ್ರೇಕ್ ಮ್ಯಾಮ್ ಒಂದ್ ಹೇಳಪ್ಪ. ಎಲ್ಲ ಮುಖ ಮುಟ್ಕೋತಾರೆ. ಹಲೋ ನಮ್ದು ನಾನು ಅಲ್ಲಿ ಕೂತ್ಕೊಂತಿದ್ದೆ. ಇದು ಅವಾಗ ಇದ್ದಿದ್ದೆ 6 ಜನ ಹುಡುಗಿರು ಅಷ್ಟೇ ಇದ್ದಿದ್ದು. 6 ಜನ ಹುಡುಗರು 2 ಬೆಂಚು, 3 ಜನ ಹುಡುಗಿರು, ಒಂದ್ ಎಕ್ಸ್ಟ್ರಾ ಬಂದ್ರೆ ಒಂದಷ್ಟೇ ಅಲ್ಲಿ. ಅಷ್ಟೇ. ಈ ಕಡೆ ನಾನು ನಮ್ ಕ್ಲಾಸ್ ಸಿಯರ್ ಆಗಿದೆ ಗೈಸ್. ಇಲ್ಲಿ ಯಾಕೆ ಇದ್ರಲ್ಲಿ ಆಗಿರ್ಲಿಲ್ವಾ ಸಿಯರ್? ಬ್ರೋ ನನಗೆ ಎಕ್ಸಾಮ್ ಅಲ್ಲಿ ಕೇಳಿದಾಗ ಇಲ್ಲೇ ಬ್ರೋ ನಾನು ನಿಂತ್ಕೊಂಡಿದ್ದು ಇಷ್ಟೇ ಸರ್ ಇಲ್ಲೇ ಹೊಡೆದಿದ್ದು ನನಗೆ. ಕ್ಲಾಸ್ ಸಿಯರ್ ಆಗಿರ್ಲಿಲ್ವೇನೋ? ಸೂಪರ್. ಹೌದು ಬ್ರೋ, ಹುಡುಗಿ ಮನ್ಸಿಗೆ ನೋಸ್ಬಾರ್ದು ಬ್ರೋ. ನಾನು ಅಲ್ಲೇ ಬ್ರೋ ಹೊಡ್ಸ್ಕೊಂಡಿದ್ದು. ಪೊಲಿಟಿಕಲ್ ಮ್ಯಾಮ್ ಅಲ್ಲೇ ಹೊಡೆದಿದ್ದು ನನಗೆ. ಪ್ರಾಮಿಸ್. ಪೊಲಿಟಿಕಲ್ ಮ್ಯಾಮ್ ಯಾಕಂದ್ರೆ ಕುರುಕ್ಷೇತ್ರ ಮೂವಿ ಇತ್ತು ಅಂತ ಓಡೋಗ್ಬಿಟ್ಟಿದ್ದೆ. ಪ್ರಾಮಿಸ್. ಏನು ಕೊಡಿದ್ರು ಕುರುಕ್ಷೇತ್ರ ಮೂವಿ ಐತೆ ಅಂತ ಎಕ್ಸಾಮ್ ಬರೆದ್ಬಿಟ್ಟು ಓಡೋಗ್ಬಿಟ್ಟಿದ್ದೆ ಅನ್ಬಿಟ್ಟು. ನಿಜ ಗಾಯ್ಸ್ ಅಲ್ಲಿ ನಿಂತ್ಕೊಂಡಿದ್ದೆ. ಬುಕ್ಕಲ್ಲಿ ಹೊಡೆದಿದ್ರು ಹೆಂಗ್ ಹೊಡೆದಿದ್ರು ಅಂದ್ರೆ ಅವಾಗಿಂದಾನೆ ಅವ್ರು ಸಿಯರ್. ಇವಾಗ ಮಾತಾಡ್ತಾ ಇದ್ದು ಓಡಾಡ್ತಾ ಇದ್ದು. ನಾವ್ ಇಲ್ಲಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಇವ್ರು ಹುಡುಗಿ ನೋಡಕ್ಕೆ ಪರ್ಸನಲ್ ಎಲ್ಲ ಹೇಳ್ಬಾರ್ದು ನಾನು ಆರ್ಟ್ಸ್ ಬ್ರೋ. ನಾನು ಆರ್ಟ್ಸ್ ನಾನು ಲವ್ ಮಾಡ್ತಾ ಇದ್ದೆ, ಹುಡುಗಿ ಕಾಮರ್ಸ್. ಅದಕ್ಕೆ ಬ್ರೋ ಅಲ್ಲಿಗೆ ಆಡ್ತಾ ಇದ್ದ. ಪರ್ಸನಲ್ ಎಲ್ಲ ಕಟ್ ಮಾಡ್ಬೇಕು. ಪರ್ಸನಲ್ ಎಲ್ಲ ಕಟ್ ಮಾಡಿ ಅದೆಲ್ಲ ಹೇಳ್ಬಾರ್ದು. ದೊಡ್ಡ ಸೈಜ್ ಬ್ಯಾಗ್ ತಗೋ ಬರ್ತಾ ಇದ್ದ. ಹಾಕೊಂಡು ಇವ್ರು ಮತ್ತೆ ಶಾಮು ಓಡಾಡ್ತಾ ಇದ್ರು. ಶಾಮ್ ನೋಡಿ, ಶಾಮ್ ಬುಕ್ಸ್ ಇರೋದೇ ಒಂದ್ ಬುಕ್ಸ್ ಇತ್ತು ಅದ್ರಲ್ಲಿ ಒಂದ್ ಬುಕ್ ದೊಡ್ಡ ಬ್ಯಾಗ್ ಗೊತ್ತಾಗ್ಲಿ ಅಂತ ಅಷ್ಟೇ ಎಲ್ಲ ನೀಟಾಗಿ ಓದ್ತಾ ಇದ್ವಿ. ಮತ್ತೆ ನಮ್ ಕ್ಲಾಸ್ ಮೈಕ್ ಕೊಡ, ಮೈಕ್ ಕೊಡ, ಮೈಕ್ ಕೊಡ. ಇಲ್ಲಿ ನಮ್ ಕ್ಲಾಸ್ ಅವ್ರದ್ದು ಎಲ್ಲ ಲವ್ ಸ್ಟೋರಿ ನಡೆಯೋ ಜಾಗ ಇಲ್ಲೇ. ಹೌದು. ನಾವು ಆಡ್ದಷ್ಟು ಇದೇ ಕ್ಲಾಸ್. ಇಲ್ಲಿ ಇದು ಯಾವ ಕ್ಲಾಸ್ ಇದು? ಎಲ್ಲೂ ಆಗಿಲ್ಲ. ಇಂಗ್ಲಿಷ್ ಮೀಡಿಯಂ. ಕವನ. ಸಹನಾ. ಹುಡುಗರ್ನೇ ಮೇಲೆ ಒಂದಿಬ್ರು ಹುಡುಗರ್ನೇ ಮೇಲೆ ಹುಡುಗರ್ನೇ ಮನ್ಸಲ್ಲಿ ಇರ್ತವೆ. ಮೂರ್ ಜನ ಇಲ್ಲಿ ನಮ್ದೇ ಇರ್ತಾರೆ. ಇಂಗ್ಲಿಷ್ ಮೀಡಿಯಂ ಜೀವನ. ಅಲ್ಲ ಗೈಸ್, ಇವ್ರಿಗೆ ಹುಡುಗರ್ನೇ ಗೊತ್ತಿಲ್ಲ. ಹುಡುಗಿಗೆ ಬಂದ್ರೆ ಸೂರ್ಯನ ಇಂಗ್ಲಿಷ್ ಮೀಡಿಯಂ ಅಲ್ವಾ? ಈಗ ಯಾಕೆ ಸಾಕು ತಾನೇ ಡೌ ಮಾಡು. ಮತ್ತೆ ಬಸವರಾಜ್ ಕವನಗೌಡ 18 ಯೂಟ್ಯೂಬ್ ಚಾನಲ್. ಕವನಗೌಡ 18. ಅದು ನಮ್ ಡಿಗ್ರಿ ಕಾಲೇಜು, ಇದು ನಮ್ PU ಕಾಲೇಜು. ಇಲ್ಲೇ ಓದಿದ್ದು 5 ವರ್ಷ. ಮೈಕ್ ಇವರೇ ನೋಡ್ರಿ. ನೋಡಿ ಗೈಸ್, ಈಗ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಬೇಗ ಅಭಿಮಾನಿಗಳು ಇವಳಿಗೆ ಎಲ್ಲ ನಮ್ಮ ಜೂನಿಯರ್ಸ್. ಕವನ ಜೊತೆ ಒಂದು ಫೋಟೋ ತಗೊಳ್ಳೋಣ. ಯಾಕೆ ಹೇಳು ಬ್ರೋ? 100K ಈಗ್ಲೇ ಆಗವ್ರೆ. ಇಲ್ಲ ಕಣ್ರ, ಇಲ್ಲೇ ಓದಿದ್ದು. ಓದಿರೋ ಸ್ಟೂಡೆಂಟ್. ಕರೆಕ್ಟ್. ಬಾಯ್ಲ ರೇಟ್ ಬಿಡ್ತಾರೆ.
ಆ ಟೈಮ್ ಅಲ್ಲಿ ಸೆಕ್ಯೂರಿಟಿ ಬಂದು ಕ್ಲೋಸ್ ಮಾಡಿದ್ರು. ಅವಾಗ ನಮ್ಮಲ್ಲಿ ಹನುಮಂತ ಅಂತ ಇದ್ದ ಒಬ್ಬ, ಹತ್ಬೇಕಾದ್ರೆ ಡುಮ್ಮ ಪ್ಯಾಂಟ್ ಹಾಕೊಂಡು ಕೆಳಗಡೆ ಬಿದ್ದ್ಬಿಟ್ಟಿದ್ದ ಗೈಸ್. ಅದೊಂದು ಮೆಮೊರಿಬಲ್. ನನಗೆ ಇನ್ನೊಂದು ಮೆಮೊರಿಬಲ್ ಏನಂದ್ರೆ ನಮ್ ಕನ್ನಡ ಸರ್ ಒಂದ್ಸಲ ಹೋಗ್ತಾ ಇದ್ರು. ಹನುಮಂತ ಅಲ್ಲ ಕನ್ನಡ ಸರ್ ಗೊತ್ತಾ, ಕನ್ನಡ ಸರ್ ಹೊರಗಡೆ ಹೋಗ್ತಾ ಇದ್ರು. ಅವಾಗ ನಾನು ಸರ್ ನಾನು ಆಚೆ ಬರ್ತೀನಿ ಕರ್ಕೊಂಡು ಹೋಗಿ ಅಂದಿದ್ದೆ. ಬಾರಪ್ಪ ಆಯ್ತು ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲೇ 2 ಬುಕ್ಕಲ್ಲಿ ಹೊಡೆದಿದ್ದಾಗ ನಿಜವಲ್ಲ ನಮ್ ಸರ್ ನಿಜವಲ್ಲ ಮಾರಿದೀವಿ ಗೇಟ್ ನ. ತುಂಬಾ ಮೆಮೊರಿಬಲ್. ಅವನೊಬ್ಬ ಆಡಿಲ್ಲ, ಅವನೊಬ್ಬ. ನೀನ್ ಕೇಳಿದ್ರೆ ಬಿಟ್ಬಿಡೋನು. ನಮಗೂ ನಿಮ್ಗೂ ವ್ಯತ್ಯಾಸ ತುಂಬಾ ಇಲ್ಲ. ಇವ್ರು ಆಡ್ತಿರ್ಲಿಲ್ಲ ಇವ್ರು, ಯಾಕಂದ್ರೆ ಅಜಿತ್ ಮಾರ್ವಾಡ. ಇದು ಕಟ್ ಮಾಡಿ, ಇದು ಕಟ್ ಮಾಡಿ, ಇದು ಕಟ್ ಮಾಡಿ, ಕಟ್ ಮಾಡಿದ್ದು ಎಡಿಟಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಬಟ್ ಬ್ಯಾಕ್ ಬೆಂಚ್ ಅಲ್ಲಿ ಇಟ್ಕೊಂಡೆ ಸರ್ ಆಗ್ಬಿಟ್ಟ. ಬಟ್ ನೀವು ಲಾಸ್ಟ್ ಬೆಂಚ್ ಮ್ಯಾನೇಜರ್ ಆಗಿದ್ರಲ್ಲ ಬ್ರೋ. ನೀನು ಕಾರ್ಯ ಹಾಕೊಂಡ್ಬಿಟ್ಟಿದ್ಯಾ ಮ್ಯಾನೇಜರ್ ಬ್ರೋ ನೀವು. ಏನ್ ಹೇಳ್ರಿ ಮ್ಯಾನೇಜರ್ ಅಂದ್ರೆ. ಗೈಸ್ ಇವಾಗ ಶ್ಯಾಮು ಮತ್ತೆ ಸಂತೋಷ್ ರೀಕ್ರಿಯೇಟ್ ಮಾಡಕ್ಕೆ ಗೇಟ್ ಆಡ್ತಾ ಇದಾರೆ. ಬೇಡ ಅನ್ಸುತ್ತೆ ಶ್ಯಾಮ್. ಏನಾಗಲ್ಲ ಪ್ಯಾಂಟ್ ಅಷ್ಟೇ. ಸರ್ ನೀವು ಇಲ್ಲಿ ಎಲ್ಲಿ ಪ್ಯಾಚಸ್ ಮಾಡ್ತಾರೆ, ಇಲ್ಲಿ ಎಲ್ಲಿ ಪ್ಯಾಚಸ್ ಹುಡುಕೊಂಡು ಹೋಗೋಣ. ಕಾಲೇಜು ಏನೋ ಅವ್ರದ್ರೆ ಬಾರಿ ಹೊಲಿಸ್ಕೊಂತಿದ್ವಿ. ಇವಾಗೆಲ್ಲ ತಳ್ಳಗಿದ್ವಿ, ದಪ್ಪ ಮಾಡ್ಬಿಟ್ಟಿದೀವಿ. ಆದ್ರೆ ಗೈಸ್ ಎಷ್ಟು ಮೆಮೊರೀಸ್. ಅವಾಗೆಲ್ಲ ನಮ್ ಶ್ಯಾಮ್ ಹೆಂಗಿದ್ರು ಗೊತ್ತಾ, ಸೇಮ್ ದುರಂಧರ್ ಮೂವಿ ಹೀರೋ ತರ ಇದ್ರು. ಇವಾಗ್ಲೂ ಹಂಗೆ ಅವ್ರೆ. ಸ್ವಲ್ಪ ನಿಜ ಸಕ್ಕತ್ತಾಗಿದ್ದೀರಾ, ಕ್ಯೂಟ್ ಆಗಿದ್ದೀರಾ ಬ್ರೋ.